ಕಂಪ್ಲೇಂಟ್ ಕೊಟ್ಟವರು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ಪೋಷಕರಿದ್ದಾರೆ. ಸರ್ ನಿಮ್ಮ ಮಗನಿಗೂ ಅದೇ ರೀತಿ ಇನ್ಸಿಡೆಂಟ್ ಆಯಿತು? ನನ್ನ ಮಗನೂ ಪರೀಕ್ಷೆ ಬರೆಯೋಕ್ಕೆ ಬಂದಿದ್ದ. ಅವನು ನಾನು ಇದೇ ಗೇಟಲ್ಲೇ ಬಿಟ್ಬಿಟ್ಟು ನಾನು ಹೊಟ್ಟೋಗ್ಬಿಟ್ಟೆ. ಪರೀಕ್ಷೆ ಅವರು ಸ್ಟೂಡೆಂಟ್ ಮಾತ್ರ ಒಳಗೆ ಹೋಗ್ತಾರೆ ಅಂತ. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನನಗೆ ಫೋನ್ ಬಂತು, ಈ ಥರ ಅಪ್ಪ ನನಗೆ ಜನವಾರ ತೆಗಿಯೋಕ್ಕೆ ಹೇಳ್ತಾ ಇದ್ದಾರೆ ಅಂತ. ಇಲ್ಲ ಕೇಳಿ ನೋಡು, ಇಲ್ಲ ತೆಗಿದೆ ಅಂದರೆ ಒಳಗೆ ಹೋಗೋಕ್ಕಾಗಲ್ಲ. ಆಯ್ತಪ್ಪ, ಈಗ ಎಕ್ಸಾಮ್ ದೃಷ್ಟಿಯಿಂದ 2 ವರ್ಷದಿಂದ ರೆಡಿ ಆಗ್ತಾ ಇದ್ದಾರೆ ಮಕ್ಕಳು ಇದಕ್ಕೋಸ್ಕರ, ಇವತ್ತಿನ ದಿವಸಕ್ಕೋಸ್ಕರ. ಆಯಿತು ಬಿಡು, ಅವ್ನಿಗೂ ಇನ್ನು ಬೇಡ ಅಂದ್ಬಿಟ್ಟು ನೀನು ತೆಗೆದಿಟ್ಬಿಟ್ಟು ಎಕ್ಸಾಮ್ ಬರಿ ಅಂತ ಹೇಳಿದೆ. ಎಕ್ಸಾಮ್ ಬರ್ಬಿಟ್ಟು ಬಂದ ಮಧ್ಯಾಹ್ನ ನಾನೇ ಬಂದು ಕಾಲೇಜ್ ಒಳಗಡೆ ಹೋಗಿ ಕಾಲೇಜವ್ರ ಹತ್ರ ಮಾತಾಡಿದೆ. ಪೊಲೀಸವ್ರು ಬಂದಿದ್ದರು, ತಹಸೀಲ್ದಾರ್ ಬಂದಿದ್ದರು, ಆಮೇಲೆ ACP ಅವರಿದ್ದರು, ಇನ್ಸ್ಪೆಕ್ಟ್ರು ಮತ್ತು DDP ಅವರು ಬಂದಿದ್ದರು. ಅವ್ರ ಮುಂದೆ ನಮ್ದು ಹೇಳಿದ್ವಿ, ಹಿಂಗಾಯ್ತು ಇದು ಹೋದ ವರ್ಷ ಈ ಥರ ಘಟನೆ ಆದಮೇಲೆ ಮತ್ತು ಈ ವರ್ಷ ಹೆಂಗೆ ಇದರ ರಿಕರ್ ಆಗಿದೆ ಇದು ಅಂತ ಕೇಳಿದ್ವಿ. ನಮಗೆ ಆಯಿತು, ಒಂದು ಅಹವಾಲು ಕೊಡಿ ಅಂತಂದರು. ಒಂದು ಅಲ್ಲಿ CET ಅಬ್ಸರ್ವರ್ ಇಲ್ಲಿ ಇದ್ದವ್ರಿಗೆ ಅವ್ರಿಗೆ ಒಂದು ಅಪ್ಲಿಕೇಶನ್ ನಾವು ನಿನ್ನೆ ಬರ್ಕೊಟ್ಟಿದ್ವಿ, ರಿಕ್ವೆಸ್ಟ್ ಲೆಟರ್ ಬರ್ಕೊಟ್ಟಿದ್ವಿ. ಇವತ್ತು ನಾನು ಪೊಲೀಸ್ ಅವ್ರಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೆನ್ನೆ ಅವರೇ ಹೇಳಿದರು ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಅಂತ. ಸೊ ಇವತ್ತು ನಾನು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ದರ್ಜೆ ಮಾಡಿದ್ದೀನಿ. ಮಕ್ಕಳು 2 ವರ್ಷದಿಂದ ಪ್ರಿಪೇರ್ ಆಗಿ ಇವತ್ತು ಬಂದು ಒಂದು ಬರಿಬೇಕಾದ್ರೆ ಈ ಥರ ಆಗೋದು ತುಂಬ ಮೆಂಟಲಿ ಡಿಸ್ಟರ್ಬ್ ಆಗುತ್ತಲ್ಲ. ಇವತ್ತು ಹೌದು ಆಗುತ್ತೆ, ಖಂಡಿತ ಆಗುತ್ತೆ. ನೆನ್ನೆ ಆಗಿತ್ತು ನನ್ನ ಮಗನಿಗೆ, ನಂಗೆ ಅದೇನೇ ಬೇಜಾರಾಗಿದ್ದು. ಎಕ್ಸಾಮ್ ಬರೆಯೋ ದಿವಸದಲ್ಲಿ ಈ ಥರ ಆಗಿದೆ. ಇವತ್ತು ಟರ್ನಿಂಗ್ ಪಾಯಿಂಟ್ ಈ ಲೈಫಲ್ಲಿ ಅವ್ರಿಗೆ, ಈ ಎಕ್ಸಾಮು ಟರ್ನಿಂಗ್ ಪಾಯಿಂಟ್. ಇವತ್ತು ನಿನ್ನೆ ಎಕ್ಸಾಮಲ್ಲಿ ಅವ್ರು ಹೆಂಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವ್ರದ್ದು ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ, ಅವ್ರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನತ್ತೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಥರ ಸಂದರ್ಭದಲ್ಲಿ ಕಾಲೇಜ್ ಅವರು ಇದು KCET ಗೈಡ್ಲೈನ್ಸಲ್ಲಿ ಎಲ್ಲೂ ಇಲ್ಲ. ಹೋದ ವರ್ಷ ಇವರು ಕೂಡ ಹೇಳಿದ್ದು ಅದನ್ನೇ, ಎಲ್ಲೂ ಕೂಡ ಆ ರೀತಿ ಇಲ್ಲ, ಎಲ್ಲೂ ಕೂಡ ಇಲ್ಲ. ಹಾಗಾದರೆ ನೀನು ಹೆಂಗೆ ಕಾಲೇಜವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ಯಾರ ಹತ್ರನೂ ನೆನ್ನೆ ನಮಗೆ ಅಲ್ಲಿ ಕಾಲೇಜವ್ರನ್ನ ಕೇಳಿದ್ರೆ ಯಾರು ಏನು ಹೇಳ್ತಿಲ್ಲ ನಮಗೆ. ಯಾರು ಅಂತಂದರೆ ನಮ್ಗೆ ಸರಿಯಾಗೊಂದು ಆ ಮಾಹಿತಿನೂ ಸಿಗ್ತಾ ಇಲ್ಲ. ಬಟ್ ಆಗಿದ್ದು ತುಂಬ ಅನ್ಫಾರ್ಚುನೇಟ್. ಈ ಥರ ಘಟನೆ ಆಗಿದ್ದು ತುಂಬ ನೋವಾಗತ್ತೆ ನಮಗೆ. ಮಕ್ಕಳನ್ನ ಒಂದು ಅದನ್ನು ದಾರ ಅಂತ ನೋಡಬಾರ್ದು. ನಾವು ಅವ್ರಿಗೊಂದು ಜನವಾರ ಹಾಕಿ ಕಳಿಸಿದ್ದೀವಿ. ಅವ್ರು ಎಷ್ಟೋ ವರ್ಷದಿಂದ ಹಾಕೊಂಡಿರ್ತಾರೆ. ಅದು ತೆಗಿಸೋ ಸಂದರ್ಭದೆಲ್ಲ ಬೇರೆ ಇರುತ್ತೆ. ಆದರೆ ಆ ಕಾಲೇಜವರು ಒಂದೇ ಸತಿಗೆ ಏನು ಗೈಡ್ಲೈನ್ ಇಲ್ಲದೆ ಏನೋ ಒಂದು ರೂಲ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿ ಆ ಮಕ್ಕಳ ಮೇಲೆ ಆಘಾತ ಆಗುತ್ತೆ. ಮಕ್ಕಳು ಅಂತ ಕರೀತಾರೆ, ಆಮೇಲೆ ಈ ಆಘಾತ ಮಾಡ್ತೀರಾ, ಅದು ಪರೀಕ್ಷೆಗೆ ಹೋಗೋ ಸಮಯದಲ್ಲಿ. ಇದೆಷ್ಟು ಸರಿ? ಇದಕ್ಕೆ KCET ಅವ್ರು ಯಾವ ಥರ ಆ್ಯಕ್ಷನ್ ತಗೋತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಅವ್ರು ಏನು ಆ್ಯಕ್ಷನ್ ತಗೋತಾ ಇದ್ದಾರೆ ನಾವು ಕಾದು ನೋಡ್ತಾ ಇದ್ದೀವಿ. ಇದುವರೆಗೂ ಅಫಿಷಿಯಲ್ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿರೋ ಸರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಇದುವರೆಗೂ ಗಮನಕ್ಕೆ ಬಂದಿಲ್ಲ. KCET ಎಕ್ಸಾಮಿನೇಷನ್ ಅಥಾರಿಟಿಗೆ ಇಮೇಲ್ ಹಾಕಿದ್ದೀನಿ ನಿನ್ನೆ ಸಾಯಂಕಾಲನೇ 7:30. ನನ್ನ ಹತ್ರ ಈ ಸೆಂಟ್ ಐಟಮಲ್ಲಿ ಅದನ್ನು ಬೇಕಾದ್ರೆ ತೆಗೆದುಕೊಡ್ತೀನಿ. ಆಮೇಲೆ ನಾನು ಇವರು ಅಂದ್ಕೊಂಡಿದ್ದೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅಂತ ಅಂದ್ಕೊಂಡ್ಬಿಟ್ಟು ಅವ್ರದ್ದು ಗ್ರೀವೆನ್ಸ್ ಎಲ್ಲ ಹೋಗಿ ಆ ಗ್ರೀವೆನ್ಸ್ ರೈಸ್ ಮಾಡಿದ್ದೀನಿ. ನಾನೊಂದು ಮಾತಾಡಿದ್ನಲ್ಲ, ಅದೇ ಎಕ್ಸಾಮಿಗೆ ಬಂದರೆ ಅದೇ ಜನವರ ತೆಗೆದು ಒಳಗಡೆ ಹೋಗಬೇಕು, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳಿದ್ರಂತೆ. ಅದು ನಮಗೆ ನೋವಾಯಿತು. ಅವನಿಗೆ ಯಾಕೆ ಅಂತ ಆಮೇಲೆ ಕೇಳಿದ್ದಕ್ಕೆ ನಾವು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರಲಿಲ್ಲ, ಆದರೂ ತೆಗೆದಿದ್ದಾರೆ. ಯಾಕೆ ತೆಗ್ಸೋಕ್ಕೆ ಹೇಳಿದ್ರು ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. CET ಸೆಲ್ಲಿಂದ ಬೇರೆ ಕಾಲೇಜಲ್ಲಿ ಯಾವ ಸೆಂಟರಲ್ಲೂ ತೆಗೆದಿಲ್ಲ, ಇಲ್ಲಿ ಮಾತ್ರ ಆ ಥರ ಮಾಡಿದ್ದಾರೆ. ಯಾಕೆ ಅಂತ ನಮಗೆ ನಾವು ಒಳಗಡೆ ಕೇಳಿದ್ವಿ. ನಾವು ಯಾರೋ ಒಬ್ಬರು ಕ್ಲರ್ಕು ಲೇಡಿ ನಾನೇ ಮಾಡಿರೋದು ಅಂತ ಹೇಳಿದ್ರು. ಸಾರಿನೂ ಕೇಳಿದ್ರು. ಸಾರಿ ಕೇಳ್ಬಿಟ್ರೆ ಆಗುತ್ತೆ ಸರ್, ಯಾಕೆ ಮಾಡಬೇಕಿತ್ತು? ಅವ್ರಿಗೆ ಯಾರಿಗೂ ಹೇಳಿಲ್ಲ ಅಂದಮೇಲೆ ಯಾಕೆ ಮಾಡಿದ್ರು? ಅವರು ಯಾರು ಹೇಳಿದ್ರೆ ಒಂದ ಮಾಡಿದ್ರು, ಅದು ಬೇಕು ನಮಗೆ. ವ್ಯಕ್ತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಥರ ಹಕ್ಕು ಯಾರಿಗೂ ಇಲ್ಲ ಸರ್. ಮೊದಲನೇದು, ಇಲ್ಲಿ CET ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ 60 ನಿಮಿಷದಲ್ಲಿ 60 ಕ್ವಶನ್ ಬರೀಬೇಕು. ಅವ್ರು ಯಾವ ಲೆವೆಲಿಗೆ ಪ್ರಿಪೇರ್ ಆಗಿರ್ತಾರೆ, ಇಡೀ ವರ್ಷ ಹಗಲಲ್ಲ ರಾತ್ರಿ ಅಲ್ಲ, ರಾತ್ರಿ 12 ಗಂಟೆವರೆಗೆ ಕೂತ್ಕೊಂಡು ಓದ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆವರೆಗೆ ಅವ್ರ ಜೊತೆ ನಾವು ಕೂತಿದ್ದೀವಿ. 12 ಗಂಟೆ ರಾತ್ರಿವರೆಗೆ ಕೂತ್ಕೊಂಡು ಓದೋಕ್ಕೆ ಇಲ್ಲಿ ಬಂದು ಅವರಿಗೆ ಹೋಗುವಾಗ ಆ ಥರ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ 1 ಮಾರ್ಕ್ಸ್ ಕಡಿಮೆ ಬಂತು ಅಂತಂದರೆ 200-300 ರ್ಯಾಂಕ್ ಡೌನ್ ಆಗುತ್ತೆ. ಸೊ ಇದಕ್ಕೆ ಜವಾಬ್ದಾರಿ ಯಾರು ಸರ್? ಅವ್ನು 200 ರ್ಯಾಂಕ್ ಡೌನ್ ಆಯಿತು ಅಂತಾದರೆ ಇವರು ಟಾಪ್ ಕಾಲೇಜಲ್ಲಿ ಅವರಿಗೆ ಸೀಟ್ ಕೊಡಿಸ್ತಾರಾ? ಇವಾಗ ನೀವು ದೊಡ್ಡ ಎಕ್ಸಾಮ್ಗಳೇ ತೊಗೊಳ್ಳಿ ಸರ್. ಕರ್ನಾಟಕದವರು ಅದು ಇದು ಎಕ್ಸಾಮ್ಗಳೆಲ್ಲ ನಡೆಸ್ತಾರಲ್ಲ ಸರ್ ಗೌರ್ಮೆಂಟ್ ಜಾಬ್ಗೋಸ್ಕರ. ಅವ್ರು 3-4 ವರ್ಷದ ಹಿಂದೆ ನಡೆಸಿರೋ ಜಾಬ್ದು ಎಕ್ಸಾಮ್ದು ರಿಸಲ್ಟು ಇವತ್ತಿನವರೆಗೂ ಬಿಟ್ಟಿಲ್ಲ. ಸೊ ಅಷ್ಟು ಭ್ರಷ್ಟಾಚಾರ ಅಲ್ಲೇ ನಡೀತಾ ಇದೆ. ಈ ಹುಡುಗರ ಮೇಲೆ CET ಬರೀತಾರೆ ಹುಡುಗರು, ಅವ್ರು ಏನು ಕಾಪಿ ಮಾಡ್ತಾರೆ ಸರ್? ಅವ್ರ ಮೇಲೆ ಜನವಾರ ತೆಗಿಬೇಕು, ಇದು ಮೂಗುತಿ ಹಾಕ್ಕೋಬಾರ್ದು, ಕುಂಕುಮ ಇಡಬಾರ್ದು, ರಿಂಗ್ ಹಾಕ್ಕೋಬಾರ್ದು. ಇದು ಯಾವ ಸೀಮೆ ರೂಲ್ಸು ಸರ್? ಇದು ಯಾವ ರೂಲ್ಸು ಇದು ಅಂತ ಹೇಳ್ತಾ ಇರೋದು? ಹೌದು, ಕಾಪಿ ಹೊಡಿಬಾರ್ದು ನಿಜ, ಅದಕ್ಕೋಸ್ಕರ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನಿಜ, ಡಿಜಿಟಲ್ ವಾಚ್ ಬಿಡಬೇಡಿ ನಿಜ. ಹೌದು ಸರ್, ಅದು ನಾನು ಹೇಳ್ತಾ ಇರೋದು ವೈ ಇಟ್ ಈಸ್. ಯಾವುದೇ ಇದರಲ್ಲೂ ನಾನು ಹೇಳ್ತಾ ಇರೋದು ಮಕ್ಕಳು ಕಾಪಿ ಹೊಡೆಯೋ ಲೆವೆಲಿಗೆ ನಮ್ಮ ಮಕ್ಕಳು ಯಾರೂ ಇಲ್ಲ. ಇನ್ ಕೇಸ್ ಇದ್ದರೂ ಯಾವುದ್ರಲ್ಲಿ ಮಾಡ್ತಾರೆ ಸರ್? ಡಿಜಿಟಲ್ ವಾಚಲ್ಲಿ ಮಾಡ್ತಾರೆ ಅಥವಾ ಫೋನಲ್ಲಿ ಮಾಡ್ತಾರೆ. ಅವನ್ನೆಲ್ಲ ಅವಾಯ್ಡ್ ಮಾಡಲಿ. ಈ ಜನಿವಾರ ಅವಾಯ್ಡ್ ಮಾಡು, ಮೂಕ್ತಿ ಅವಾಯ್ಡ್ ಮಾಡು, ಯಾವ ನ್ಯಾಯ ಸರ್ ಇದು? ಸೊ ಒಬ್ಬ ವ್ಯಕ್ತಿಯ ಧಾರ್ಮಿಕ ಭಾವನೆಗಳಿಗೆ ಕುಂದುಪಡಿಸೋದು ಯಾವುದೇ ಕಾನೂನಲ್ಲಿ ಪ್ರಕಾರನೂ ಇಲ್ಲ ಅದು. ಸೊ ಹಾಗಾಗಿ ಇವರು ಯಾವ ಭಾವನೆಗಳನ್ನು ಕುಂದುಪಡಿಸಿದಾರೋ ಅದು ಅಕ್ಷಮ್ಯ ಅಪರಾಧ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನಿದೆ ಅದು ಕರೆಕ್ಟಾದ ನಿರ್ಧಾರ ತಗೋಬೇಕು. ಆ ಪನಿಷ್ಮೆಂಟ್ ಹೇಗಿರಬೇಕು ಅಂತ ಆದರೆ
ಇನ್ನು 10 ವರ್ಷ ಆದರೂ ಇವ್ರು ಕೊಟ್ಟಿರೋ ಈ ಪನಿಷ್ಮೆಂಟು ಬೇರೆಯವರಿಗೆ ಆದರ್ಶ ಆಗಿರಬೇಕು, ಅದು ನೆನಪಿರಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.